ಹೇಳಿ ಪುಟ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಆಂಟಿ, ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದೆಲ್ಲ ಬಿಡು ತನ್ನಿ ಪುಟ, ನಿಂಗೋಸ್ಕರ ಇಡ್ಲಿ ಆರ್ಡರ್ ಮಾಡಿದ್ದೆ. 2 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ದೀನಿ, ತಿನ್ನು. ಏನಾಗಿದೆ ಆದಿ ಅವ್ರಿಗೆ? ಯಾಕೆ ಹಾಗೆ ರಿಯಾಕ್ಟ್ ಮಾಡಿದ್ರು? ಏನೇ ಆದ್ರೂ ಸರಿ, ಅವ್ರನ್ನೇ ಕೇಳ್ಬಿಡ್ತೀನಿ ಯಾಕೆ ಹಾಗೆ ಮಾಡಿದ್ರು ಅಂತ. ಒಂದು ವೇಳೆ ನನ್ನಿಂದ ಅವ್ರಿಗೆ ಏನಾದ್ರು ಬೇಜಾರಾಗಿದ್ರೆ ಏನಾದ್ರೂ ಸರಿ ಮೆಸೇಜ್ ಮಾಡಿ ಕೇಳಿ ಬಿಡ್ತೀನಿ. ಹಾಯ್ ಆದಿಯವರೇ, ನಿಮ್ಮ ಹತ್ರ ಮಾತಾಡೋದಿತ್ತು, ಇವತ್ತು ಸಿಗ್ಬೋದಾ? ನನ್ನ ಹತ್ರ ಕೇಳೋದು ಸರಿ ಕಾಣಿಸ್ತಿಲ್ಲ, ಏನ್ ಮಾಡಲಿ ನಾನು? ಮೈ ಕಮ್ ಇನ್ ಭಾಗ್ಯ? ಹಾ ಶ್ರೇಷ್ಠ ಬಾ. ಭಾಗ್ಯ, ಇಸ್ ಎವ್ರಿಥಿಂಗ್ ಓಕೆ? ಯಾಕೊಂಥರ ಇದೆಯಲ್ಲ? ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅನ್ನಿಸ್ತು, ಅದಕ್ಕೆ ಸುಸ್ತಾಗ್ತಿದೆ. ಭಾಗ್ಯ, ಇಫ್ ಯು ಡೋಂಟ್ ಮೈಂಡ್, ನಿನ್ನ ಹತ್ರ ಒಂದು ವಿಷಯ ಕೇಳಲ್ಲ? ಹಾ ಕೇಳು. ಭಾಗ್ಯ, ಅವಾಗಲೇ ನೀನು ಹ್ಯಾಂಡ್ ಶೇಕ್ ಮಾಡಕ್ ಹೋದಾಗ ಆದಿಯವ್ರು ನಿನ್ನ ಅವಾಯ್ಡ್ ಮಾಡಿದ್ರು. ನೀವಿಬ್ರು ಮಧ್ಯದಲ್ಲಿ ಏನಾದ್ರೂ ಜಗಳನ? ಹ್ಯಾಂಡ್ ಶೇಕಾ? ಇಲ್ಲ ಶ್ರೇಷ್ಠ, ಆ ಥರ ಎಲ್ಲ ಏನು ನಡೆದಿಲ್ವಲ್ಲ. ಸುಳ್ಳು ಹೇಳ್ಬಿಡ ಭಾಗ್ಯ, ನಾನು ಎಲ್ಲಾನು ನೋಡಿದೆ. ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ಇಲ್ವಲ್ಲ ಶ್ರೇಷ್ಠ, ಆ ಥರ ಎಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರಾ ಇಲ್ವಾ ಅಂತಾನು ನನಗೆ ಜ್ಞಾಪಕ ಬರ್ತಿಲ್ಲ. ಏ ಭಾಗ್ಯ, ನಾಟಕ ಮಾಡ್ಬಿಡ್ವೆ. ನೀನ್ ಬೇಜಾರಲ್ಲಿದ್ಯಾ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ನೀನ್ ಇಷ್ಟು ಕಡಿಮೆ ಬೇಜಾರು ಮಾಡ್ಕೊಂಡಿರೋದು ನನ್ಗೆ ಇಷ್ಟ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಉರಿಬೇಕಲ್ಲ, ಏನ್ ಮಾಡೋದು? ಹಾ, ಲಾಟ್ರಿ ಟಿಕೆಟ್ ತಗೊಳ್ದೇನೆ ಲಾಟ್ರಿ ಹೊಡಿತಲ್ಲ, ಇವಾಗಿದೆ ನೋಡು ಭಾಗ್ಯ ಮಜಾ. ಆಯ್ತಲ್ಲ ಪುಟ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಆಂಟಿ, ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದೆಲ್ಲ ಬಿಡು ತನ್ನಿ ಪುಟ, ನಿಂಗೋಸ್ಕರ ಇಡ್ಲಿ ಆರ್ಡರ್ ಮಾಡಿದ್ದೆ. 2 ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದ್ದೀನಿ, ತಿನ್ನು. ಇನ್ನೂ ಏನಾದ್ರೂ ಜ್ಯೂಸ್ ಬೇಕು ಅಂದ್ರೆ ಹೇಳು, ನಾನು ಆರ್ಡರ್ ಮಾಡ್ತೀನಿ. ಆಂಟಿ, ಅದೆಲ್ಲ ಏನು ಬೇಡ, ನಾನು ಪೂಜಾ ಚಿಕ್ಕಿ. ತನ್ನಿ ಪುಟ, ಪೂಜಾ ಚಿಕ್ಕಿ ಬಗ್ಗೆ ಯೋಚನೆ ಮಾಡ್ಬೇಡ, ಅವಳು ಆರಾಮಾಗ್ತಾಳೆ. ಇವತ್ತು ಸಂಜೆ ನಿನ್ ಚಿಕ್ಕಿ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಬಂಗಾರಿ, ನಿನಗೆ ಪೂಜಾ ಚಿಕ್ಕಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ನಿನಗೆ ನನ್ನ ಮೇಲೆ ಏನೇ ಕೋಪ ಇದ್ರು ಪೂಜಾ ಚಿಕ್ಕಿ ಮೇಲಿರೋ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ ಅಲ್ಲ? ಆಂಟಿ, ಅದ್ ಹಾಗಲ್ಲ. ನಾನು ತಂದಿ, ನಾನು ಹೇಳ್ದೆ ತಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಯು ಡೋಂಟ್ ವರಿ. ನೋಡು ತಂದಿ, ನಿನ್ಗೆ ಅಷ್ಟು ಅಪ್ಡೇಟ್ ಬೇಕು ಅಂದ್ರೆ ನಾನು ಇವಾಗಲೇ ಹಾಸ್ಪಿಟಲ್ಗೆ ಹೋಗಿ ಕಾಲ್ ಮಾಡ್ತೀನಿ, ಸರಿನಾ? ಆಂಟಿ, ಸ್ವಲ್ಪ ನಾನು ಹೇಳಿದ್ರೆ ಕೇಳ್ತೀರಾ? ನಂಗೆಲ್ಲ ಅರ್ಥ ಆಯ್ತು ಪುಟ್ಟ, ನೀನು ಆರಾಮಾಗಿರು, ಸರಿನಾ? ಇವಾಗ ನೋಡು ಭಾಗ್ಯ ಮಾಚ, ಏನ್ ಪುಟ ಅಷ್ಟು ಅಂದ?
ಥ್ಯಾಂಕ್ ಯು ಸೋ ಮಚ್ ಮಗಳೇ. ಐ ಲವ್ ಯು ಟು. ವಾವ್, ಸೂಪರ್. ಈ ಎಕ್ಸ್ಪ್ರೆಷನ್ ನನಗೆ ಬೇಕಿತ್ತು ಭಾಗ್ಯ. ಸರಿ ಮಗಳೇ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಭಾಗ್ಯ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಯು ಟ್ರೂಲಿ ಡಿಸರ್ವ್ ದಿಸ್. ಈ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಅಂತಂದ್ರೆ ಇದರಲ್ಲಿ ನಿಮ್ಮ ಎಫರ್ಟ್ ತುಂಬಾನೇ ಇದೆ. ನೋ 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 ನಾನು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಗ್ರೀಟ್ ಮಾಡಬೇಕು ಅಂತಿದ್ದೆ, ಬಟ್ ಸಿಚುವೇಶನ್ ಸಪೋರ್ಟ್ ಮಾಡ್ತಾ ಇಲ್ಲ. ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ನೀವು ಈಗಲೇ ಮುಂಬೈಗೆ ಹೋಗಬೇಕು. ಮುಂಬೈಯಿಂದ ದುಬೈ, ದುಬೈಯಿಂದ US. ಲಾಸ್ಟ್ ಮಿನಿಟ್ ಬುಕಿಂಗ್ ಅಲ್ವಾ ಬ್ರದರ್? ಡೈರೆಕ್ಟ್ ಫ್ಲೈಟ್ ಸಿಗ್ಲಿಲ್ಲ, ಸೊ ನೀವು ಸುತ್ತಾಕೊಂಡೇ ಹೋಗ್ಬೇಕು. ಬೇರೆ ಆಪ್ಷನ್ಸೇ ಇಲ್ಲ. ನಾನಾ ಸಾರಿ ಬ್ರದರ್, ನಾನು ನಿಮ್ಮ ಜೊತೆ US ಬರ್ತಾ ಇಲ್ಲ. ಪ್ರಾಬ್ಲಮ್ಮಾ ಅದು ಈಗ ಬೇಡ ಬಿಡಿ, ನೀವು ಆರಾಮಾಗಿ ಹೋಗಿ ಬನ್ನಿ, ಆಮೇಲೆ ಮಾತಾಡೋಣ. ಒನ್ಸ್ ಅಗೇನ್ ವಿಶ್ ಯು ಗುಡ್ ಲಕ್, ಹ್ಯಾಪಿ ಜರ್ನಿ ಬ್ರದರ್. ಏನ್ ದೇವ್ರೆ ಇದೆಲ್ಲ. ನನ್ನ ಮಕ್ಕಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ಒಬ್ಳು ಜೀವನನೇ ಹಾಳು ಮಾಡಿದೆ, ಇನ್ನೊಬ್ಳು ಇಲ್ಲಿ ಆಸ್ಪತ್ರೆಯಲ್ಲಿ ಬಂದು ಮಲಗಿದ್ದಾಳೆ. ಯಾಕೆ ಈ ಅಗ್ನಿ ಪರೀಕ್ಷೆ? ನಾನು ನಿನ್ ವಿಷಯದಲ್ಲಿ ಏನಾದ್ರೂ ತಪ್ಪು ಮಾಡಿದ್ದೀನ? ಹೇಳು ದೇವ್ರೆ. ನಿನಗ್ ಕೊಡ್ಬೇಕಾಗಿರೋ ಪೂಜೆ ಹರಕೆ ಎಲ್ಲ ಕೊಟ್ಟಿದ್ದೀನಿ ತಾನೆ, ಮತ್ತೆ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಅದನ್ನ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ? ಅಜ್ಜಿ ಅಳ್ಬೇಡ ಅಜ್ಜಿ, ಪ್ಲೀಸ್. ಅಜ್ಜಿ, ಚಿಕ್ಕಿ ಹೇಗಿದ್ದಾಳೀಗ? ಅವಳ ಹತ್ರ ಮಾತಾಡಿದ್ರ ನೀವು? ಅಲ್ಲ, ಅವಳು ಹುಷಾರಾಗಿ ಓಡಾಡ್ಬೇಕು ಅಲ್ವಾ? ನಮ್ಗೆಲ್ಲ ಪ್ರತಿ ಸಲ ಕೇರ್ಫುಲ್ ಆಗಿರು ಅಂತ ಹೇಳ್ತಾಳೆ, ಆದ್ರೆ ಅವಳೇ ಕೇರ್ಫುಲ್ ಆಗಿರ್ಲಿಲ್ಲ. ಏನ್ ಹೇಳಿ ಬಂಗಾರಿ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸರಿ, ನೀನ್ ಅಳ್ಬೇಡ. ಅಜ್ಜಿ, ಚಿಕ್ಕಿಗೆ ಹೀಗಾಗಿದೆ ಅಂತ ಗೊತ್ತಾದಾಗ ನನ್ ಮನ್ಸು ತಡಿಲೇ ಇಲ್ಲ. ಅದಕ್ಕೆ ತನ್ಮಯ ಹತ್ರ ಅಡ್ರೆಸ್ ತಿಳ್ಕೊಂಡು ಓಡೋಡ್ ಬಂದ್ಬಿಟ್ಟೆ. ಅಜ್ಜಿ, ನನ್ ಚಿಕ್ಕಿನ್ ಮಾತಾಡ್ಸ್ಬೇಕು ಅಜ್ಜಿ. ಬಂಗಾರಿ, ಈಗ ಮಾತಾಡ್ಸಕ್ ಆಗಲ್ಲ ಕಣೆ. ಯಾಕಜ್ಜಿ? ಡಾಕ್ಟರ್ ಹೇಳಿದಾರೆ, ಅವ್ರು ಹೇಳಿದ್ರೆ ಮಾತ್ರ ಮಾತಾಡ್ಸ್ಬೇಕಂತೆ. ಯಾಕೆ ಬಂಗಾರ, ಸುಸ್ತಾಗಿದ್ಯಾ? ಹೊಟ್ಟೆಗೆ ಏನಾದ್ರೂ ತಿಂದಿಯಾ ಇಲ್ವಾ? ಅಲ್ಲ ಅಜ್ಜಿ, ಅದು ನನ್ಗೆ ಗೊತ್ತು ಕಣೆ, ಆ ಮನೆ ಹಾಳಿ ಶ್ರೇಷ್ಠ ನಿನ್ಗೇನು ತಿನ್ನಕ್ ಕೊಟ್ಟಿರಲ್ಲ ಅಂತ. ನೋಡ್ಬಿಟ್ಟ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಕೋಪ ಮಾಡ್ಕೊಂಡಿದ್ ಸಾಕು. ಮನೆಗ್ ಬಾರೆ. ಅಜ್ಜಿ ನೋಡು, ನಿಮ್ಮ ಅಮ್ಮನಿಗೆ ನಿಮ್ಮ ಅಜ್ಜಿಗೆ ನಿನ್ ಮೇಲಿರೋ ಕೋಪ ಹೊರಟೋಗಿದೆ. ನಿನ್ ಮನೇಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಕಣೆ. ನೋಡು, ಚಿಕ್ಕ ಹುಡುಗಿಯಾಗಿ ಹೀಗೆಲ್ಲ ಹಠ ಹಿಡಿಯೋದು ಸರಿ ಇರಲ್ಲ. ಮನೆಗ್ ಬಂದ್ಬಿಡೆ. ನೀನ್ ಇಲ್ದೆ ತನ್ಮೇನ್ ನೋಡಕ್ ಆಗ್ತಾ ಇಲ್ಲ ಕಣೆ, ತುಂಬಾ ಬೇಜಾರಲ್ಲಿ ಇರ್ತಾನೆ. ಬಂದ್ಬಿಡೆ, ಹಠ ಮಾಡ್ಬೇಡ. ಅಜ್ಜಿ ಪ್ಲೀಸ್ ಅಳ್ಬೇಡಿ. ಅಜ್ಜಿ, ನಾನ್ ಬಂದ್ರೆ ಖುಷಿ ಅಲ್ವಾ? ಬರ್ತೀನಿ. ಅಜ್ಜಿ, ನೀವ್ ಅಳ್ಬಾರ್ದು. ನೀವ್ ನಮ್ನೆಲ್ಲ ಬೈಕೊಂಡ್ ಓಡಾಡಿದ್ರೇನೆ ಚಂದ. ಅಳ್ಬೇಡಿ.
ಅಜ್ಜಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದಮೇಲೆ ಒಂದಿನಕ್ಕಾದ್ರೂ ಮನೆಗೆ ಹೋಗಿ ಬರ್ತೀನಿ. ಶ್ರೇಷ್ಠ ಆಂಟಿ ಬರಲಿ, ಈ ವಿಷಯ ಮಾತಾಡ್ತೀನಿ. ಪ್ರಿಯಾ, ಏನ್ ಹೇಳ್ತಾ ಇದೀಯ ನೀನು? ನಿಜನಾ? ನೀನ್ ಫೋಟೋ ನಿಜನಾ ಅಂತ ಕೇಳ್ತಿದ್ಯಲ್ಲ, ನಾನೇ ನೋಡಿದೀನಿ. ಇನ್ನೊಂದು ವಿಷಯ ಏನ್ ಗೊತ್ತಾ, ಭಾಗ್ಯ ಮೇಡಮ್ ತಂಗಿ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದಾರೆ. ಇವತ್ತು ಆಫೀಸಿಗೆ ಬರೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಏನ್ ಪ್ರಿಯಾ, ಏನೋ ಗುಸು ಗುಸು ಅನ್ಕೊಂಡ್ ಬರ್ತಿದ್ದೀರಾ? ಅದೇ ಮೇಡಮ್, ಭಾಗ್ಯ ಮೇಡಮ್ ತಂಗಿ ಅಲ್ಲಿ ಒದ್ದಾಡ್ತಿದ್ರು, ಇವ್ರು ಯಾಕೆ ಮತ್ತೆ ಆಫೀಸಿಗೆ ಬಂದಿದ್ದಾರೆ ಅಂತ ಮಾತಾಡ್ತಿದ್ವಿ. ಓ, ಈ ವಿಷಯನಾ? ಬೆಳಗ್ಗೆ ತಾನೇ ಇವಳು ತಲೆ ತುಂಬಿಸಿದೀನಿ, ಅದನ್ನೇ ಕ್ಯಾಸೆಟ್ ತರ ಓಡಿಸ್ತಾ ಇದ್ದಾಳೆ ಅಂದ್ರೆ ನನ್ನ ನಾಟಕ್ಕೆ ಇವಳೇ ದಾಳ. ಫೋಟೋ ತರ್ಸಿ ಕೇಳು. ಮೇಡಮ್, ಆದಿ ಸರ್ದು ಮತ್ತೆ ಭಾಗ್ಯ ಮೇಡಮ್ದು ಫೋಟೋ ಇತ್ತಲ್ವಾ, ಅದು ತೋರಿಸ್ತೀರಾ? ಓ ಅದಾ, ತೋರಿಸ್ತೀನಿ. ಸಖತ್ತಾಗಿದೆಯಲ್ಲ ಫೋಟೋ? ಸಖತ್ತಾಗಿದೆ. ಏನ್ ಮೇಡಮ್ ಇದು ಫೋಟೋ? ಇದು ಅದೇನ್ ಪ್ರಿಯಾ? ಏನೋ ನೋಡಿ ಅಷ್ಟು ಜೋರ್ ಜೋರಾಗಿ ನಗ್ತಿದ್ದೀರಿ, ಅದೇನು ಅಂತ ನನಗೂ ನಾನು ಬರ್ತೀನಿ. ಏನಿಲ್ಲ ಮೇಡಮ್, ಏನಿಲ್ಲ. ಏನು ಇಲ್ದೆ ಅಷ್ಟೊಂದು ಖುಷಿಯಾಗಿ ನಗ್ತಿದ್ರಾ? ಏನಾದ್ರೂ ಇರ್ಲೇಬೇಕಲ್ವಾ, ಅಲ್ವಾ ಶ್ರೇಷ್ಠ? ಹೇಳಿ ಅದೇನಂತ. ಏನಿಲ್ಲ ಮೇಡಮ್, ಏನೂ ಇಲ್ಲ.